ನಮಸ್ಕಾರ. ಇವತ್ತು ಎಸ್ ಟಿ ಎಮ್ ಎಲ್ದ ಆ್ಯಂಕರ್ ಟ್ಯಾಗ್, ಹೆಡ್ಡಿಂಗ್ ಮತ್ತು ಪ್ಯಾರಾಗ್ರಾಫ್ ಈ ಮೂರು ಟ್ಯಾಗ್ ಬಗ್ಗೆ ಈ ಸೆಷನ್ ಒಳಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಈಜಿ ಅದ. ಸೊ ಒಂದು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗ್ಬಿಡ್ತೈತಿ. ಸೊ ಆ್ಯಂಕರ್ ಟ್ಯಾಗ್ ಹೈಪರ್ ಲಿಂಕ್ ಅಂದ್ರೆ ಒಂದು ಪೇಜ್ನಿಂದ ಇನ್ನೊಂದು ಪೇಜಿಗೆ ನಾವು ಲಿಂಕ್ ಮಾಡೋಕ್ಕೆ, ಪ್ಯಾರಾಗ್ರಾಫ್ ನಮಗೆ ಏನರ ಪ್ಯಾರಾಗ್ರಾಫ್ ಬರೀಬೇಕಾಗಿತ್ತಂದ್ರೆ, ಮತ್ತು ಹೆಡ್ಡಿಂಗ್ ಅಂತಂದ್ರೆ ಸೊ ಯಾವುದು ಹೈಯೆಸ್ಟ್ ಪ್ರಿಯಾರಿಟಿ ಐತಿ, ಯಾವುದು ಲೋಯೆಸ್ಟ್ ಪ್ರಿಯಾರಿಟಿ ಐತಿ ಅದನ್ನು ನಾವು ಬ್ರೌಸರ್ಗೆ ಹೇಳಬೇಕಪ್ಪ ಅಂತಂದ್ರೆ, ಸೊ ನಾವು ಹೆಡ್ಡಿಂಗ್ ಪ್ರಿಂಟ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಹೆಡ್ಡಿಂಗ್ ಟ್ಯಾಗ್ ಯೂಸ್ ಮಾಡ್ತೀವಿ. ಸೊ ಹೆಡ್ಡಿಂಗ್ ಸೊ ಇದು ಹೆಂಗೆ ಯೂಸ್ ಮಾಡೋದು ಅಂತ ಈ ಸೆಷನ್ ಒಳಗೆ ಹೇಳ್ಬಿಡ್ತೀನಿ. ಸೊ ನಾವು ಒಂದು ಪರ್ಟಿಕ್ಯುಲರ್ ಫೋಲ್ಡರ್ನಾಗ ಬಂದೆ. ಸೊ ಐ ವಿಲ್ ಕ್ರಿಯೇಟ್ ಒನ್ ಮೋರ್ ಫೋಲ್ಡರ್ ಹಿಯರ್. ಸೊ ಐ ವಿಲ್ ಸೇ ಟ್ರೈ ಆ್ಯಂಕರ್ ಟ್ಯಾಗ್, ಟ್ರೈ ಆ್ಯಂಕರ್ ಅಂತ ಬರ್ತದೆ. ಸೊ I will open with the Visual Studio Code, VS Code. So it is open. Okay, first page ಯಾವಾಗಲೂ ಈಗಿನಿಂದ ಪ್ರಾಕ್ಟೀಸ್ ಮಾಡಿರಿ, index.html ಇರಲಿ. ಸೊ ಇಟ್ ಈಸ್ ಬೆಟರ್ ಯು ಕ್ಯಾನ್ ಪ್ರಾಕ್ಟೀಸ್. ಯಾಕಂದ್ರೆ ಸರ್ವರ್ದೊಳಗೆ ನಿಮ್ಮ ಮುಂದೆ ಹೋಸ್ಟ್ ಮಾಡಿದ್ರಪ್ಪ ಅಂತಂದ್ರೆ ಸೊ index.html ಹೋಮ್ ಪೇಜ್ ಅಂತ ತಗೋತದೆ. ಸೊ ಇಲ್ಲಿ ಶಿಫ್ಟ್ 1 ಹೊಡೀರಿ. ಸೊ ಎಂಟರ್ ಹೊಡೆದ್ಬಿಡ್ರಿ. ಸೊ ಬಾಯ್ಲರ್ ಪ್ಲೇಟ್ ಕೋಡ್ ರೆಡಿ ಆದ. ಫಸ್ಟ್ ಹೆಡ್ಡಿಂಗ್ ಟ್ಯಾಗ್ ನೋಡ್ಬಿಡೋನು. ಟೈಟಲ್ ಬೇಕಾದ್ರೆ ನೀವು ಹಾಕ್ರಿ ಮೈ ವೆಬ್ ಅಂತ ಹೇಳಿ. ಸೊ ಮೈ ವೆಬ್ ಅಂತ ಟೈಟಲ್ ಡಿಸ್ಪ್ಲೇ ಆಕೈತಿ. ಸೊ ಇಲ್ಲಿ ಹೆಡ್ಡಿಂಗ್ ಏನಪ್ಪ ಅಂತಂದ್ರೆ H1. ಓಕೆ, ಇಲ್ಲಿ 6 ಟೈಪ್ಸ್ ಆಫ್ ಹೆಡ್ಡಿಂಗ್ಸ್ ಅದಾವ, H1 to H6 ತನ. ಅಂದ್ರೆ ಪ್ರಿಯಾರಿಟಿ ವೈಸ್ ನೀವು ಏನು ಮಾಡ್ಬೇಕು, ಅದಕ್ಕೆ ಹೆಡ್ಡಿಂಗ್ಗಳು ಬರ್ಕೊಂತ ಹೋಗ್ರಿ. ಇದು ಹೆಂಗೆ ಡಿಫ್ರೆನ್ಸಿಯೇಟ್ ಕಾಣ್ತದಂತಂದ್ರೆ ಒಂದು ಹೆಡ್ಡಿಂಗ್ನಿಂದ ಇನ್ನೊಂದು ನೋಡೋಣ. ಇಲ್ಲಿ ಬಸವಚೇತನ್ ಅಂತ ಹೇಳಿ. ಸೊ ಒಂದು ನಾನು ಟೈಪ್ ಮಾಡ್ತೀನಿ, ಇದನ್ನು 6 ಹೆಡ್ಡಿಂಗ್ಸ್ ಹಾಕೊಂಡ್ಬಿಡ್ತೀನಿ, ಕಾಪಿ ಪೇಸ್ಟ್ ಮಾಡಿ. ಸೊ Ctrl+C, Ctrl+V, 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 Ctrl+V. ಸೊ ಹಿಯರ್ ಐ ವಿಲ್ ರಿಮೂವ್ H2 ಇದ್ದದ್ದು H3 ಮಾಡ್ತೀನಿ. ಆಮೇಲೆ ಗೋ ಫಾರ್ H4, H5, ನೆಕ್ಸ್ಟ್ H6. ಸೊ 6 ಹೆಡ್ಡಿಂಗ್ಸ್ ಅದು. Ctrl+S ಹೊಡೀರಿ. ಓಪನ್ ವಿತ್ ಫೈಲ್ ಸರ್ವರ್. ಸೊ ಇದನ್ನು ಹೊಡೆದ್ಬಿಟ್ರಪ್ಪ ಅಂತಂದ್ರೆ ನಿಮ್ಮ ಬ್ರೌಸರ್ನಾಗ ಹೆಂಗೆ ಕಾಣ್ತದೆ ನೋಡಿರಿ. ಸೊ ದಿಸ್ ಈಸ್ ಬೋಲ್ಡ್ ಮತ್ತು ಹೈಯೆಸ್ಟ್ ಪ್ರಿಯಾರಿಟಿ ಇರೋ ತೋರಿಸುತ್ತೆ. ಹಂಗೆ ಪ್ರಿಯಾರಿಟಿ ಏನಕ್ಕಂತ ಕಡಿಮೆ ಆಕೋತ ಹೋಗ್ತೈತಿ. ಸೊ ಈ ಹೆಡ್ಡಿಂಗ್ಸ್ ಎಲ್ಲಿ ಯೂಸ್ ಆಕಪ್ಪ ಅಂತಂದರೆ, ಸೊ ಬ್ರೌಸರ್ ಗೂಗಲ್ ಸರ್ಚ್ ಇಂಜಿನ್ನಾಗೆ ಇವು ಏನು ಹೆಡ್ಡಿಂಗ್ಗಳು ಭಾಳ ಯೂಸ್ ಆಕ್ಕವ. ಅದ್ರ ಸಂಬಂಧ ಪ್ರಿಯಾರಿಟಿ ವೈಸ್ ನೀವು ಹೆಡ್ಡಿಂಗ್ ಟ್ಯಾಗ್ ಅಂದರೆ H1 ಟ್ಯಾಗ್, H2 ಟ್ಯಾಗ್, ಸೊ ಇವು ಟ್ಯಾಗ್ಸ್ ಏನದಾವಲ್ಲ ನೋಡ್ಕೇಸಿಂದ ಯೂಸ್ ಮಾಡೋಕ್ಕೆ ಕಲೀರಿ. ಸೊ ದಿಸ್ ಈಸ್ ಅಬೌಟ್ ದ ಹೆಡ್ಡಿಂಗ್ ಟ್ಯಾಗ್. ಸೊ ಇನ್ನು ಪ್ಯಾರಾಗ್ರಾಫ್ ಹೆಂಗೆ ಪ್ರಿಂಟ್ ಮಾಡೋದು, ಪ್ಯಾರಾಗ್ರಾಫ್ ಏನಿಲ್ಲ, P ಟ್ಯಾಗ್ ಅಂತದ. ದಿಸ್ ಈಸ್ ದ ಪ್ಯಾರಾಗ್ರಾಫ್. P ಅಂತ ಹೊಡ್ರಿ, ಪ್ಯಾರಾಗ್ರಾಫ್ ಟ್ಯಾಗ್ ರೆಡಿ ಆಗುತ್ತೆ. ನಿಮ್ಗೆ ತೋರಿಸ್ಬೇಕಪ್ಪ ಅಂತಂದ್ರೆ ಒಂದು ಲಾರೆಮ್ ಅಂತ ಹೊಡ್ರಿ, ಲಾರೆಮ್ 30 ಅಂತ ಹೊಡೆದ್ರೆ 30 ವರ್ಡ್ಸಿಗೆ ಒಂದು ಏನು ಇದನ್ನು ಕ್ರಿಯೇಟ್ ಆಗಿಬಿಡುತ್ತದೆ, ಒಂದು ಪ್ಯಾರಾಗ್ರಾಫ್ ಕ್ರಿಯೇಟ್ ಮಾಡಿಬಿಡುತ್ತೆ. ಓಕೆ, ಸೊ ಇದು ಹೆಂಗೆ ಪ್ರಿಂಟ್ ಆಕೈತಪ್ಪ ಅಂತಂದ್ರೆ ಯು ಗೋ ಫಾರ್ ಸರ್ವರ್. ಓಕೆ, ಲೈವ್ ಸರ್ವರ್ಗೆ ಹೋಗಿ ನೋಡಿರಿ. ಲೈಕ್ ದಿಸ್ ಇಟ್ ವಿಲ್ ಬಿ ಏನಾಗತೈತಿ, ಪ್ರಿಂಟ್ ಆಗತೈತಿ. ಹಿಂಗೆ ನೀವು ಬೇಕಾದ್ರೆ ನಿಮ್ಮದು ಪ್ಯಾರಾಗ್ರಾಫ್ ಕಂಟೆಂಟನ್ನು ಹಿಂಗೆ ನೀವು ಏನು ಮಾಡ್ಕೋಬೋದು, ಡಿಸ್ಪ್ಲೇ ಮಾಡ್ಕೋಬೋದು. ನೆಕ್ಸ್ಟ್ ನಾವು ಮೇನ್ ಟಾಪಿಕ್ ಏನಪ್ಪ ಅಂತಂದರೆ ಆ್ಯಂಕರ್ ಟ್ಯಾಗ್, ಹೈಪರ್ ಲಿಂಕ್ ಅಂತೀವಿ ನಾವು ಐ ಆಮ್ ಇನ್ index.html. ಹೈಪರ್ ಲಿಂಕ್ ಅದಕ್ಕೆ ಯೂಸ್ ಆಕೈತಪ್ಪ ಅಂತಂದ್ರೆ ಒಂದು ಪೇಜ್ನಿಂದ ಇನ್ನೊಂದು ಪೇಜಿಗೆ ಕನೆಕ್ಟ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ನಂದು ಇದೇ ವೆಬ್ಸೈಟ್ನೊಳಗೆ ಒಂದು ಕಾಂಟ್ಯಾಕ್ಟ್ ಅಸ್ ಅಂತೇಳಿ ಒಂದು ಪೇಜ್ ಅದ. ಸೊ ಐ ವಿಲ್ ಕ್ರಿಯೇಟ್ ಒನ್ ಮೋರ್ ಪೇಜ್, ಒಂದು index.html, ಇನ್ನೊಂದು contact.html. ಸೊ ಐ ವಿಲ್ ಕ್ರಿಯೇಟ್ ಎ contact.html. ಸೊ ಈ contact.htmlಗೆ ನಾನು ಏನು ಮಾಡ್ತೀನಿ, ಶಿಫ್ಟ್ ಎಕ್ಸ್ಪ್ಲನೇಷನ್ ಮಾರ್ಕ್ ಯೂಸ್ ಮಾಡಿ ಬಾಯ್ಲರ್ ಪ್ಲೇಟ್ ಕೋಡ್ ರೆಡಿ ಮಾಡಿದೆ. ಸೊ ಇಲ್ಲಿ ಸೇ ಕಾಂಟ್ಯಾಕ್ಟ್, ನಾನು ಏನು ಮಾಡಿದೆ, ಕಾಂಟ್ಯಾಕ್ಟ್. ಓಕೆ, ಸೊ ಇಲ್ಲಿ ಏನು ಮಾಡ್ಬಿಡ್ತೀನಿ, ಅಡ್ರೆಸ್ ಅಂತೇಳಿ ಒಂದು ಏನದ ಟ್ಯಾಗ್ ಅದ. ಸೊ ಯು ಕ್ಯಾನ್ ಪ್ರಿಂಟ್ ದ ಅಡ್ರೆಸ್. ಓಕೆ, ಸೊ ನಾನು ಏನು ಮಾಡ್ಬಿಡ್ತೀನಿ, ನನ್ನ ಅಡ್ರೆಸ್ ಹಾಕ್ತೀನಿ, ಇನ್ಫೋ ಕ್ಷೇತ್ರ ಟೆಕ್ನಾಲಜೀಸ್. ಓಕೆ, ಟೆಕ್ನಾಲಜೀಸ್ ವಿದ್ಯಾಗಿರಿ. ಸೊ ಇಲ್ಲಿ ಒಂದು ಬ್ರೇಕ್ ಹಾಕ್ಬಿಡ್ತೀನಿ, ಲೈನ್ ಬ್ರೇಕರ್ ಅಂತೀವಿ. ಯು ಕ್ಯಾನ್ ಯೂಸ್ ದ ಬ್ರೇಕ್ ಟ್ಯಾಗ್. ಓಕೆ, ಲೈನ್ ಬ್ರೇಕರ್ ವಿದ್ಯಾಗಿರಿ, ಆಮೇಲೆ ಅಂದರೆ ಬಾಗಲಕೋಟ್, ಬಾಗಲಕೋಟ್. ಓಕೆ, ಬೇಕಾದ್ರೆ ಮೊಬೈಲ್ ನಂಬರ್ ಹಾಕೋಬಿಟ್ರಿ 9886132081. ಓಕೆ,
ಸೊ ಇದೇನು ರೀ ಲೈನ್ ಬ್ರೇಕರ್. ಸೊ ಈ ಲೈನ್ ಬ್ರೇಕರ್ ಹಾಕೇ ಇಲ್ಲ. ಇದು ಹೆಂಗೆ ಕಾಣ್ತೈತೆ ನೋಡೋಣ. ಲೈನ್ ಬ್ರೇಕರ್ ವಿದೌಟ್ ಲೈನ್ ಬ್ರೇಕರ್ ಓಪನ್ ವಿತ್ ಲೈವ್ ಸರ್ವರ್. ಈ ಪೇಜ್ ನಾ ಡೈರೆಕ್ಟ್ ರನ್ ಮಾಡಾಕತ್ತೀನಿ ನೋಡಿರಿ. ಲೈನ್ ಬ್ರೇಕರ್ ಇಲ್ಲಿ ಹಾಕಿನಿ, ಇಲ್ಲಿ ನೆಕ್ಸ್ಟ್ ಲೈನಿಗೆ ಬಂದೈತಿ, ಬಟ್ ಇಲ್ಲಿ ಎಲ್ಲಿ ಲೈನ್ ಬ್ರೇಕರ್ ಹಾಕಿಲ್ಲ. ಈಗ ಹಾಕಿ ನೋಡೋಣ. ಸೊ ಯು ಕ್ಯಾನ್ ಯೂಸ್ ದ ಆಲ್ಸೋ ಬ್ರೇಕ್ ದ ಲೈನ್. ಓಕೆ, 1 BR. ನೆಕ್ಸ್ಟ್ ಇದು ಬಾಗಲಕೋಟೆ ಆದ್ಮೇಲೆ ಇನ್ನೊಂದು BR ಬೇಕಿಲ್ಲ. ಓಕೆ, ಸೊ ನಾವು ಯು ಕ್ಯಾನ್ ಸಿ ದ ಔಟ್ಪುಟ್ ನೋಡಿರಿ. ಇದಾಗ್ರಿ ಬಾಗಲಕೋಟೆ. ಈಗ ನನಗೇನು ಆಗ್ಬೇಕಾಗೈತಿ, ಯಾವ ಪೇಜ್ನಿಂದ ರೀ ಇಂಡೆಕ್ಸ್ ಪೇಜ್ನಿಂದ ಕಾಂಟ್ಯಾಕ್ಟ್ ಪೇಜಿಗೆ ನಾ ಜಂಪ್ ಆಗ್ಬೇಕು. ಇಲ್ಲೊಂದು ನಾ ಲಿಂಕ್ ಕೊಡ್ಬೇಕಲ್ಲ, ಅದಕ್ಕೆ ನಾವು ಯಾವ ಅಂತೀವಿ, ಆ್ಯಂಕರ್ ಟ್ಯಾಗ್ ಯೂಸ್ ಮಾಡ್ಬೇಕು. ಅಂತ ಹೊಡ್ರಿ, ಇಲ್ಲಿ ಒಂದು ಅಟ್ರಿಬ್ಯೂಟ್ ಬರ್ತೈತಿ href ಅಂಥೇಳಿ. ಸೊ ಈ ಅಟ್ರಿಬ್ಯೂಟ್ನೊಳಗೆ ಇದನ್ನು ಡೆಸ್ಟಿನೇಷನ್ ಪೇಜಿದ್ದ ನೀವೇನು ಕೊಡ್ಬೇಕು, ಹೆಸರು ಕೊಡ್ಬೇಕು. ಸೊ ಇಲ್ಲ ಏನು ಕೊಡ್ತೀನಿ, contact.html. ಓಕೆ, ಸೊ ಕಾಂಟ್ಯಾಕ್ಟ್ ಇದನ್ನು ಹೆಂಗೆ ತೋರಿಸೋದು ಎಂಡ್ ಯೂಸರ್ಗೆ, ಕಾಂಟ್ಯಾಕ್ಟ್ ಅಂಥೇಳಿ ನೀವು ಇಲ್ಲಿ ಏನು ಬರ್ತಿರಲ್ಲ, ಎರಡು ಟ್ಯಾಗ್ ನಡ್ಬರ್ಕೆ. ಸೊ ಅದಕ್ಕೆ ಕಂಟೆಂಟ್ ಯಾರಿಗೆ ತೋರಿಸ್ತೈತಿ, ಎಂಡ್ ಯೂಸರ್ ತೋರಿಸ್ತೈತಿ. ಬೇಕಾದ್ರೆ ನೀವು ಯು ಕ್ಯಾನ್ ಯೂಸ್ ದ ಟೈಟಲ್ ಅಂತೇಳಿ ಇನ್ನೊಂದು ಅಟ್ರಿಬ್ಯೂಟ್ ಅದ, ಯು ಕ್ಯಾನ್ ಯೂಸ್ ದ್ಯಾಟ್. ಓಕೆ, ಇದೇನು ಟು ಕನೆಕ್ಟ್ ಅಂದ್ಬಿಡ್ತೀನಿ. ಟು ಕನೆಕ್ಟ್ ಏನು ರೀ, ಕಾಂಟ್ಯಾಕ್ಟ್ ಪೇಜ್. ಸೊ ವೆನ್ ಐ ವಿಲ್ ಸೇವ್ ದಿಸ್, ನಾ ಇದನ್ನು ರನ್ ಮಾಡಿದಾಗ, ಸೊ ಓಪನ್ ವಿತ್ ದ ಫೈಲ್ಸ್ ಓವರ್, ಏನಾಗುತ್ತೆ, ಕಾಂಟ್ಯಾಕ್ಟರ್ಸ್ ಅಂತೇಳಿ ಎಲ್ಲಿದೆ ನಾವು ಪ್ರೆಸೆಂಟ್ಲಿ ವಿ ಆರ್ ಇನ್ ದ index.html. ನಾನು ಯಾವಾಗ ಇಲ್ಲಿಂದ ನಾನು ಇದನ್ನು ತೊಗೊಂಬರ್ತೀನಿ, ಕರ್ಸರ್ ತೊಗೊಂಬರ್ತೀನಿ, ಇಲ್ಲಿ ತೋರಿಸ್ತೈತೆ ನೋಡ್ರಿ. ಸೊ ಟು ಕನೆಕ್ಟ್ ಟು ಕಾಂಟ್ಯಾಕ್ಟ್ ಪೇಜ್. ಸೊ ಆಮೇಲೆ ಏನಾಗೈತಿ, ವೆನ್ ಯು ಕ್ಲಿಕ್ ದಿಸ್, ಇಲ್ಲಿಗೆ ಬಂತು ನೋಡ್ರಿ, ಈಗ ಕಾಂಟ್ಯಾಕ್ಟ್ HTML ಪೇಜಿಗೆ ಬಂದ್ವಿ. ಸೊ ಲೈಕ್ ದಿಸ್ ಏನಾಕೈತಿಪ್ಪ ಅಂತಂದ್ರೆ, ಯು ಕ್ಯಾನ್ ಯೂಸ್ ದ ಹೆಡ್ಡಿಂಗ್ ಟ್ಯಾಗ್ H1 to H6, ಆಮೇಲೆ ಪ್ಯಾರಾಗ್ರಾಫ್ ಆ್ಯಂಡ್ ಆ್ಯಂಕರ್ ಟ್ಯಾಗ್ A. ಸೊ ಆ್ಯಂಕರ್ ಟ್ಯಾಗ್ನೊಳಗೆ ನೀವು ನೆನಪಿಡಬೇಕಾಗಿದ್ದು ಎರಡು ಅಟ್ರಿಬ್ಯೂಟ್, ಒಂದು href, ಇನ್ನೊಂದು ಟೈಟಲ್ ಅಂದರೆ ಇದನ್ನು ತೋರಿಸ್ತೈತಿ, ಅಲ್ಲಿ ಕರ್ಸರ್ ಅದು ಕೂಡ ತೋರಿಸ್ತೈತಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಇದು ಎಲ್ಲ ಹೆಡ್ಡಿಂಗ್ ಮತ್ತು ಪ್ಯಾರಾಗ್ರಾಫ್ ಮತ್ತು ಆ್ಯಂಕರ್ ಟ್ಯಾಗ್ ಹೆಂಗೆ ಯೂಸ್ ಮಾಡೋದು ಅಂಥೇಳಿ. ಸೊ ಹೆಂಗನ ನೀವು ಅವ್ನು ಕಲ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ನೀವು ಈ ನೆಕ್ಸ್ಟ್ ಯಾವ್ದಾರ ಟ್ಯಾಗ್ ಯೂಸ್ ಮಾಡಬೇಕಂದ್ರೆ, ಈ ಟ್ಯಾಗ್ ಹೊಸ ಟ್ಯಾಗ್ ಕೂಡ ಹಳಿ ಟ್ಯಾಗನ್ನು ನೀವು ಯೂಸ್ ಮಾಡಬೇಕು. ಅಂದರೆ ಏನಾಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ. ಸೊ ಹಂಗೆ ನಾವು ಮುಂದಿನ ಯಾವ್ದಾರು ಪೇಜ್ ಮಾಡ್ಬೇಕಿತ್ತಂದ್ರೆ ಇವು ಟ್ಯಾಗನ್ನು ನಾವು ಅಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಓಕೆ, ಅಂಟಿಲ್ ಟೇಕ್ ಕೇರ್, ನಮಸ್ತೆ.